ಒಂದೇ ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಅಯ್ಯಯ್ಯೋ ಸತ್ಯನಾರಾಯಣ ಅಂತೇಳಿ ನಮಗೆ ನಾವು ಕಳೆದ 30-35 ವರ್ಷಗಳಿಂದ ಪೂರ್ಣಕಾಲಿಕರಾಗಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಡಿ ಗ್ರಾಮೀಣ ಪ್ರದೇಶದಲ್ಲಿ ಗ್ರಂಥಪಾಲಕರಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ವಿ. 2019ರಲ್ಲಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಿಂದ ಆಡಿಪೇರಿ ಇಲಾಖೆಗೆ ನಮ್ಮನ್ನು ವರ್ಗ ಮಾಡಿದೆ. ಹೈಕೋರ್ಟಿನ ಆದೇಶದ ಮೇರೆಗೆ 2023ರಿಂದ ಕನಿಷ್ಠ ವೇತನ ಜಾರಿ ಮಾಡಿದ್ದಾರೆ. ಆ ಕನಿಷ್ಠ ವೇತನ ಜಾರಿ ಮಾಡಿದರೆ ಸಂಪೂರ್ಣವಾದ ವೇತನ ಆಗ್ತಾ ಇಲ್ಲ. ನಮ್ಮದು ಒಂದು ವರ್ಷದಲ್ಲ ಬಾಕಿ ಇದೆ, ನೇರವಾಗಿ ಜಮಾ ಆಗ್ತಾ ಇಲ್ಲ. ಆ ಕಾರಣ ನಮಗೇನು ಅಂತಂದರೆ ನಿಯಮಾವಳಿ ಈ ಪಂಚಾಯತ್ ನೌಕರರಿಗೆ ನಮ್ಮನ್ನು ಸೇರಿಸಿದ್ದಾರೆ. ಬಟ್ ಪಂಚಾಯತ್ ನೌಕರರು ಅಂತ ಹೇಳೋರು ಒಪ್ಕೊಳ್ತಾ ಇಲ್ಲ. ನಮ್ಗೆ ಯಾವುದೇ ಪಂಚಾಯತ್ ನೌಕರಿಗೆ ಸಿಗೋಂಥ ಸವಲತ್ತುಗಳು ಕೂಡ ನಮಗೆ ಸಿಗ್ತಾ ಇಲ್ಲ. ಈವನ್ ಗ್ರ್ಯಾಚ್ಯುಟಿ ಕೊಡಬೇಕು, ಪೆನ್ಷನ್ ಕೊಡಬೇಕು, ದೀರ್ಘಕಾಲ ಸೇವೆ ಮಾಡಿದ್ದೀವಿ. ಅದಕ್ಕೋಸ್ಕರ ನಾವೇನು ಗ್ರ್ಯಾಚ್ಯುಟಿ ಕೊಡಬೇಕು. ಆಮೇಲೆ 5ನೇ ತಾರೀಕು ಒಳಗೆ 12,000 ರೂಪಾಯಿ ಮಾತ್ರ ಸಿಗ್ತಾ ಇದೆ. 5ನೇ ತಾರೀಕು ಒಳಗೆ ಸಿಗ್ತಾ ಇಲ್ಲ, 3 ತಿಂಗಳಿಗೆ ಒಂದ್ಸರಿ ಸಿಗ್ತಾ ಇದೆ. ಸೊ ಅದನ್ನು ನಮಗೆ 5ನೇ ತಾರೀಕು ಒಳಗೆ ಕಾರ್ಮಿಕ ಏನು ಕಾನೂನಿದೆ ಅದ್ರ ಪ್ರಕಾರ ನಮಗೆ ಪೇಮೆಂಟ್ ಮಾಡಬೇಕು, ಸಂಪೂರ್ಣ ಪೇಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮದು ಆಗ್ರಹ. ಒಂದೇ ನಿಯಮಾವಳಿ ಮಾಡಬೇಕು. ಇಲ್ಲದೆ ಹೋದರೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ನಮ್ಮ ಮಾತೃ ಇಲಾಖೆ, ಆ ಇಲಾಖೆಗೆ ವಾಪಸ್ ಕೊಟ್ಟುಬಿಡಿ ನೀವು. ಯಾಕೆಂದರೆ ನಮ್ಗೆ ಯಾವುದೇ ಸವಲತ್ತು ಇಲ್ಲದೆ ಹೋದರೆ ಕನಿಷ್ಠ ವೇತನ ಅಂತ ಹೇಳಿದ ಮೇಲೆ ಅನೇಕ ಸವಲತ್ತುಗಳನ್ನು ನಾವು ಕೊಡಬೇಕಾಗತ್ತೆ. ಆ ಸವಲತ್ತನ್ನು ಸರ್ಕಾರನೇ ಪಾಲನೆ ಮಾಡಲ್ಲ ಅಂದ್ರೆ ನಾವು ಯಾರಿಗೆ ಹೇಳಬೇಕು? ಬೆಕ್ಕಿಗೆ ಗಟ್ಟೆ ಕಟ್ಟೋರು ಯಾರು ಅನ್ನಂಗೆ ಆಗಿದೆ. ಯಾಕೆಂದರೆ ಸರ್ಕಾರನೇ ಇಲ್ಲಿ ನಮ್ಮನ್ನು ಶೋಷಣೆ ಮಾಡ್ತಾ ಇದೆ. ಶಾಸನ ಮಾಡುವಂಥ ಸರ್ಕಾರ ನಮ್ಮನ್ನು ಶೋಷಣೆ ಮಾಡ್ತಾ ಇರೋದ್ರಿಂದ ನಮಗೆ ಸರಿಯಾದ ರೀತಿಯಲ್ಲಿ ಒಂದು ಪರಿಹಾರ ಬೇಕು. ಆ ಪರಿಹಾರಕ್ಕಾಗಿ ನಾವೇನು ಮಾಡಿದ್ವಿ, ಕಾರ್ಮಿಕ ಆಯುಕ್ತರಿಗೂ ಕೂಡ ನಾವು ಮನವಿ ಕೊಟ್ಟಿದ್ದೀವಿ. ನೀವು ಮಧ್ಯ ಪ್ರವೇಶ ಮಾಡಿ 2 ಇಲಾಖೆಗೆ ಬರೋದ್ರಲ್ಲಿ 2 ಇಲಾಖೆಯವರು ಜಂಟಿ ಸಭೆ ಕರೆದು ತಾವು ಪರಿಹಾರ ಮಾಡಬೇಕು ಅಂತಕ್ಕಂಥದ್ದು ಆಗ್ರಹ. ಇಲ್ಲ, ನಾವು ನಿರ್ದಿಷ್ಟವಾಗಿ ಹೋರಾಟ ಅಂತೇಳಿ ಅಂದ್ಕೊಂಡಿದ್ದೀವಿ. ನಾವು ಕಂಟಿನ್ಯೂ ಮಾಡ್ತೀವಿ. ಹೌದು.